going to explain theorems on linear dependent and linear independent set of vectors. Theorem: let V be a vector space over a field F, then first result, a set of vectors of V containing the zero vector is linearly dependent. ಅಂದರೆ ನೀವು ಕೊಟ್ಟಿರೋ ಸೆಟ್ಟಲ್ಲಿ ಯಾವುದಾದ್ರು ಝೀರೋ ವೆಕ್ಟರ್ ಇದ್ದರೆ ಆ ಸೆಟ್ಟು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳ್ತಾನೆ. ಎರಡನೇದು, ದ ಸೆಟ್ ಕಂಟೈನಿಂಗ್ ಆಫ್ ಎ ಸಿಂಗಲ್ ವೆಕ್ಟರ್ ಆಲ್ಫಾ ಆಫ್ ವಿ ಲೀನಿಯರ್ಲಿ ಡಿಪೆಂಡೆಂಟ್ ಇಫ್ ಆ್ಯಂಡ್ ಓನ್ಲಿ ಇಫ್ ಆಲ್ಫಾ ನಾಟ್ ಈಕ್ವಲ್ ಟು ಝೀರೋ. ಸೊ ನಿಮ್ಮ ಸೆಟ್ಟಲ್ಲಿ ಸಿಂಗಲ್ ವೆಕ್ಟರ್ ಇರಬೇಕು, ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಬೇಕಾದ್ರೆ ಏನು ಹೇಳ್ತಾನೆ, ಆಲ್ಫಾ ನಾಟ್ ಈಕ್ವಲ್ ಟು ಝೀರೋ ಆಗಿರಬೇಕು. ದಟ್ ಶುಡ್ ಬಿ ನಾನ್ ಝೀರೋ ವೆಕ್ಟರ್. ಮೂರನೇ ರಿಸಲ್ಟ್, ಎವ್ರಿ ನಾನ್ ಎಂಪ್ಟಿ ಸಬ್ಸೆಟ್ ಆಫ್ ಎ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಆಫ್ ವೆಕ್ಟರ್ಸ್ ಆಫ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳ್ತಾನೆ. ಎವ್ರಿ ನಾನ್ ಎಂಪ್ಟಿ ಸಬ್ಸೆಟ್ ಆಫ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಆಫ್ ವೆಕ್ಟರ್ಸ್ ಆಫ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಸೆಟ್ ಆಫ್ ವೆಕ್ಟರ್ಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಇದೆ, ಆದರೆ ಯಾವುದೇ ಸಬ್ಸೆಟ್ ತೊಗೊಂಡ್ರೆ ಆ ಸಬ್ಸೆಟ್ ಕೂಡ ಏನಾಗುತ್ತೆ, ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ ಅಂತಲೇ ಹೇಳ್ತಾನೆ. ಅದು ಮೂರನೇ ರಿಸಲ್ಟು. ಫಸ್ಟ್ ರಿಸಲ್ಟ್ ನೋಡೋಣ. ಫಸ್ಟ್ ರಿಸಲ್ಟ್ ಏನು, ಎ ಸೆಟ್ ಆಫ್ ವೆಕ್ಟರ್ಸ್ ಆಫ್ ಇ ಕಂಟೈನಿಂಗ್ ದ ಝೀರೋ ವೆಕ್ಟರ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್. ಲೀನಿಯರ್ಲಿ ಡಿಪೆಂಡೆಂಟಿಗೆ ಹೇಳಿದ್ದೀನಿ ನಾನು ಆಲ್ರೆಡಿ ನಿಮಗೆ. ಲೀನಿಯರ್ ಕಾಂಬಿನೇಷನ್ನು ಝೀರೋ ಆಗಿರಬೇಕು, ಅಟ್ಲೀಸ್ಟ್ ಒಂದು ನಾನ್ ಝೀರೋ ಸ್ಕೇಲರ್ ಇರಬೇಕು. ದಟ್ ಈಸ್ ದ ಮೀನಿಂಗ್ ಆಫ್ ಲೀನಿಯರ್ಲಿ ಡಿಪೆಂಡೆಂಟ್. ಲೆಟ್ ಎಸ್ ಈಕ್ವಲ್ಸ್ ಆಲ್ಫಾ 1 to ಆಲ್ಫಾ n ಬಿ ಎ ಸೆಟ್ ಆಫ್ ವೆಕ್ಟರ್ಸ್ ಆಫ್ ಇ ಕಂಟೈನಿಂಗ್ ದ ಝೀರೋ ವೆಕ್ಟರ್. ಆಲ್ಫಾ 1 to ಆಲ್ಫಾ n ಎಲಿಮೆಂಟ್ಸ್ ಬರ್ಕೊಂಡಿದ್ದೀವಿ, ಅದು ಸೆಟ್ ಆಫ್ ವೆಕ್ಟರ್ಸ್. ಅಲ್ಲಿ ಯಾವುದೋ ಒಂದು ಝೀರೋ ವೆಕ್ಟರ್ ಇದೆ ಅಂತ ಇಟ್ಕೊಳ್ಳೋಣ ನಾವು. ಲೆಟ್ ಆಲ್ಫಾ 1 is equal to 0. ಮೊದಲನೇ ವೆಕ್ಟರ್ 0 ಅಂತ ಇಟ್ಕೊಳ್ಳೋಣ. ನಾವು ಆಲ್ಫಾ 1 is equal to 0. ಆಲ್ಫಾ 1 ಹೆಂಗೆ ಬರೀಬೋದು, 1 into ಆಲ್ಫಾ 1 ಅಂತ ಬರೀಬೋದು. 1 into ಆಲ್ಫಾ 1 is equal to 0. ಸೊ 1 into ಆಲ್ಫಾ 1 ಹೆಂಗೆ ಬರಿತೀವಿ ಅಂದರೆ, ಈಗ 1 into ಆಲ್ಫಾ 1 ಪ್ಲಸ್ 0 into ಆಲ್ಫಾ 2 ಎಕ್ಸೆಟ್ರಾ 0 into ಆಲ್ಫಾ n is equal to 0. ಅಂದರೆ ಕೊಟ್ಟಿರೋ ವೆಕ್ಟರ್ಸಿಗೆ ಲೀನಿಯರ್ ಕಾಂಬಿನೇಷನ್ 0 ಬಂದಿದೆ. ಬಟ್ ಅಲ್ಲಿ ಮೊದಲನೇ ಎಲಿಮೆಂಟಿನ ಕೋಎಫಿಷಿಯಂಟ್ ಏನಿದೆ, 1 ಇದೆ. ಸೊ ನಾನ್ ಝೀರೋ ಸ್ಕೇಲರ್ ಬಂತು ತಾನೇ ಅಲ್ಲಿ. ದಸ್ ದೇರ್ ಎಕ್ಸಿಸ್ಟ್ ಎ ರಿಲೇಷನ್ ಆಫ್ ದ ಫಾರಮ್ C1 alpha 1 plus C2 alpha 2 etc. Cn alpha n is equal to 0 with not all Ci's are 0. ಎಲ್ಲ ಸ್ಕೇಲರ್ಗಳು 0 ಆಗಿಲ್ಲ, ಯಾಕಂದರೆ ಮೊದಲನೇ ಎಲಿಮೆಂಟಿನ ಕೋಎಫಿಷಿಯಂಟು 1, ಅದು ಸ್ಕೇಲರು ನಾನ್ ಝೀರೋ. ಒಂದು ಸ್ಕೇಲರು ನಾನ್ ಝೀರೋ ಬಂತು ಅಂದರೆ ಕೂಡ ಅಂಥ ಸೆಟ್ ಏನಾಗುತ್ತೆ, ಅದು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತೆ. ದೇರ್ಫೋರ್ ಎಸ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್ ಸೆಟ್. ನೆಕ್ಸ್ಟ್ ಹೇಳಬೇಕು, ದ ಸೆಟ್ ಕಂಟೈನಿಂಗ್ ಆಫ್ ಎ ಸಿಂಗಲ್ ವೆಕ್ಟರ್ ಆಲ್ಫಾ ಆಫ್ ವಿ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಇಫ್ ಆ್ಯಂಡ್ ಓನ್ಲಿ ಇಫ್ ಆಲ್ಫಾ ನಾಟ್ ಈಕ್ವಲ್ ಟು 0. ಅಂದರೆ ನಿಮ್ಮ ಸೆಟ್ ಇದೆ, ಸೆಟ್ಟಲ್ಲಿ ಒಂದೇ ಎಲಿಮೆಂಟ್ ಇರಬೇಕು, ಅದು ನಾನ್ ಝೀರೋ ಆದರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೆ. ಸಪೋಸ್ ಆಲ್ಫಾ ಈಸ್ ಈಕ್ವಲ್ ಟು ನಾನ್ ಝೀರೋ ಅಂತ ಇಟ್ಕೊಂಡ್ರೆ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇರ್ತವೆ, ಒಂದೇ ಎಲಿಮೆಂಟ್ ಇರುತ್ತೆ ಅಂತ ಹೇಳ್ಬೇಕು ನೀವು. ಸಪೋಸ್ ದ ಸೆಟ್ ಕಂಟೈನಿಂಗ್ ಆಲ್ಫಾ ಅಲೋನ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಅಂತ ಇಟ್ಕೊಳ್ಳಿ. ಸೆಟ್ಟಲ್ಲಿ ಒಂದೇ ಎಲಿಮೆಂಟ್ ಇದೆ, ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್. ಈಗ ಏನು ಮಾಡಬೇಕು ನೀವು, ಅವು ಆಲ್ಫಾನ ಎಲಿಮೆಂಟು ನಾನ್ ಝೀರೋ ಅಂತ ಹೇಳಬೇಕು. ಇಫ್ ಆಲ್ಫಾ ಈಸ್ ಈಕ್ವಲ್ ಟು 0, ದೆನ್ ಸೆಟ್ ಕಂಟೈನಿಂಗ್ ಆಲ್ಫಾ ಈಸ್ ಎ ಸೆಟ್ ಕಂಟೈನಿಂಗ್ ದ ಝೀರೋ ವೆಕ್ಟರ್. ಆಲ್ಫಾ ಬೆಲೆ 0 ಆದರೆ ಏನಾಗ್ಬಿಡುತ್ತೆ, ನಿಮ್ಮ ಸೆಟ್ಟಲ್ಲಿ 0 ವೆಕ್ಟರ್ ಇದೆ ಅಂತ ಆಗುತ್ತೆ. 0 ವೆಕ್ಟರ್ ಇದೆ ಅಂದರೆ ಏನಾಗುತ್ತೆ, ಸೆಟ್ಟು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿಬಿಡುತ್ತೆ. ದೇರ್ಫೋರ್ ಇಟ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್ ವಿಚ್ ಈಸ್ ಎ ಕಾಂಟ್ರಡಿಕ್ಷನ್. ಸೊ ನಾವು ಅಂದ್ಕೊಂಡಿರೋದು ಮೇಲ್ಗಡೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್, ಇಲ್ಲಿ ಬರೋದು ಲೀನಿಯರ್ಲಿ ಡಿಪೆಂಡೆಂಟ್ ಸೆಟ್. ಲೀನಿಯರ್ಲಿ ಡಿಪೆಂಡೆಂಟ್ ಸೆಟ್ ಯಾವಾಗ ಬರುತ್ತೆ, ಆಲ್ಫಾ ಬೆಲೆ 0 ಆದರೆ. ಹಾಗಾಗಿ ನಮಗೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಬೇಕಾದ್ರೆ ಆಲ್ಫಾ ಏನಾಗಿರಬೇಕು, ಆಲ್ಫಾ ಶುಡ್ ನಾಟ್ ಬಿ ಈಕ್ವಲ್ ಟು 0ನೇ ಆಗಿರಬೇಕು. ದೇರ್ಫೋರ್ ಆಲ್ಫಾ ನಾಟ್ ಈಕ್ವಲ್ ಟು 0. ಈಗ ನೀವೇ ಪ್ರೂವ್ ಮಾಡಬೇಕು, ಸೆಟ್ ಕಂಟೈನಿಂಗ್ ಸಿಂಗಲ್ ವೆಕ್ಟರ್ ಆಲ್ಫಾ ಅದು ನಾನ್ ಝೀರೋ ಆದರೆ ಸೆಟ್ಟು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ ಅಂತ ಹೇಳ್ಬೇಕು. ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂದ್ರೇನು, ಲೀನಿಯರ್ ಕಾಂಬಿನೇಷನ್ 0 ಆದರೆ ಪ್ರತಿ ಸ್ಕೇಲರು 0 ಆಗುತ್ತೆ ಅಂತ ಹೇಳ್ಬೇಕು ನೀವು. ಕಾನ್ವರ್ಸ್ ಲೆಟ್ ಆಲ್ಫಾ ನಾಟ್ ಈಕ್ವಲ್ ಟು 0 ಅಂತ ಇಟ್ಕೊಳ್ಳಿ. ಲೆಟ್ ಸಿ ಇಂಟು ಆಲ್ಫಾ ಈಸ್ ಈಕ್ವಲ್ ಟು 0, ಲೀನಿಯರ್ ಕಾಂಬಿನೇಷನ್ 0 ಬರ್ಕೊಳ್ಳಿ. ವಿಚ್ ಇಂಪ್ಲೈಸ್ ಸಿ ಈಸ್ ಈಕ್ವಲ್ ಟು 0 ಆರ್ ಆಲ್ಫಾ ಈಸ್ ಈಕ್ವಲ್ ಟು 0. ನಾವೇನು ಬರ್ಕೊಂಡಿದ್ದೀವಿ, ಆಲ್ಫಾ ನಾಟ್ ಈಕ್ವಲ್ ಟು 0 ಅಂತ ಬರ್ಕೊಂಡಿದ್ದೀವಿ. ಆಲ್ಫಾ ನಾಟ್ ಈಕ್ವಲ್ ಟು 0 ಅಂದರೆ ಆಯಿತು, ಸಿ ಈಸ್ ಈಕ್ವಲ್ ಟು 0. ಸೊ ಲೀನಿಯರ್ ಕಾಂಬಿನೇಷನ್ ಮಾಡ್ಕೊಂಡಾಗ ಸ್ಕೇಲಾರ್ಗಳು 0 ಬಂತು ಅಂದರೆ ಸೆಟ್ ಏನಾಗುತ್ತೆ, ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿಬಿಡುತ್ತೆ. ದೇರ್ಫೋರ್ ದ ಸೆಟ್ ಕಂಟೈನಿಂಗ್ ಆಲ್ಫಾ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ನೆಕ್ಸ್ಟ್ ಟೈಮ್ ಪ್ರೂವ್ ಮಾಡಬೇಕು ನೀವು,
every non-empty subset of a linearly independent set of vectors of V is linearly independent. ಸೆಟ್ ಆಫ್ ವೆಕ್ಟರ್ಸು ಲೀನಿಯರ್ಲಿ ಇಂಡಿಪೆಂಡೆಂಟು. ಅದರಲ್ಲಿ ನೀವು ತೊಗೋಬೇಕಾಗಿರೋದು ಸಬ್ಸೆಟ್ಗಳು. ಸಬ್ಸೆಟ್ ತೊಗೊಂಡ್ರೂ ಕೂಡ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದೆ ಅಂತ ಹೇಳ್ಬೇಕು. ಲೆಟ್ ಎಸ್ ಬಿ ಎ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ ಆಫ್ ವಿ ಆ್ಯಂಡ್ ಟಿ ಬಿ ಎ ಸಬ್ಸೆಟ್ ಆಫ್ ಎಸ್. ಎಸ್ಸು ವಿಗೆ ಸಬ್ಸೆಟ್ ಆಗಿದೆ ಅಂತ ಇಟ್ಕೊಂಡಿದ್ದೀವಿ ಮತ್ತು ಟಿ ಎಸ್ಸಿಗೆ ಸಬ್ಸೆಟ್ ಆಗಿದೆ ಅಂತ ಇಟ್ಕೊಂಡಿದ್ದೀವಿ. ಟಿ ಎಸ್ಸಿಗೆ ಸಬ್ಸೆಟ್ ಅಂದರೆ ಟಿ ಎಂಟಿ ಸೆಟ್ಟು ಆಗಿರ್ಬೋದು, ನಾನ್ ಎಂಟಿ ಸೆಟ್ಟು ಆಗಿರ್ಬೋದು. ಇಫ್ ಟಿ ಈಸ್ ಎನ್ ಎಂಟಿ ಸೆಟ್ ದೆನ್ ಟಿ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ನಿಮಗೆ ಗೊತ್ತಿದೆ ಯಾವುದೇ ಎಂಟಿ ಸೆಟ್ ತೊಗೊಂಡದ್ದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಅಂತ. ಇಫ್ ಟಿ ಈಸ್ ಎನ್ ಎಂಟಿ ಸೆಟ್ ದೆನ್ ಟಿ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಇಫ್ ಟಿ ಈಸ್ ನಾನ್ ಎಂಟಿ ದೆನ್ ದರ್ ಅರೈಸಸ್ ಟೂ ಕೇಸಸ್. ಸಪೋಸ್ ಟಿ ಏನಾದರೂ ನೀವು ನಾನ್ ಎಂಟಿ ಸೆಟ್ ಅಂತ ಇಟ್ಕೊಂಡ್ರೆ ಎರಡು ಕೇಸ್ ಬರುತ್ತೆ. ಏನು? ಎಸ್ಸು ಫೈನೈಟ್ ಸಬ್ಸೆಟ್ ಆಫ್ ವಿ ಆದರೆ ಏನಾಗುತ್ತೆ, ಎಸ್ಸು ಇನ್ಫೈನೈಟ್ ಸಬ್ಸೆಟ್ ಆಫ್ ವಿ ಆದರೆ ಏನಾಗುತ್ತೆ. ಎಸ್ಸು ಫೈನೈಟ್ ಸಬ್ಸೆಟ್ ಅಂತ ಇಟ್ಕೊಳ್ಳಿ ಕೇಸ್ ಒನ್ನಲ್ಲಿ. ಲೆಟ್ ಎಸ್ ಬಿ ಎ ಫೈನೈಟ್ ಸಬ್ಸೆಟ್ ಆಫ್ ವಿ. ಸೊ ಲೆಟ್ ಎಸ್ ಈಕ್ವಲ್ಸ್ ಆಲ್ಫಾ 1 to ಆಲ್ಫಾ ಎಮ್. ಟೇಕ್ ಟಿ ಈಸ್ ಈಕ್ವಲ್ ಟು ಆಲ್ಫಾ 1 to ಆಲ್ಫಾ ಎನ್. ಎಸ್ಸು ಟಿಗೆ ಸಬ್ಸೆಟ್ ಆಗಿರೋದ್ರಿಂದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಟಿ. ಸೊ ಅಲ್ಲಿ ಪಕ್ಕದಲ್ಲಿ ಬರ್ದೇ ನೋಡಿ, 1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್, ಎಮ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. ಲೆಟ್ C1 to Cm ಬಿಲಾಂಗ್ಸ್ ಟು ಎಫ್. ಸ್ಕೇಲರ್ಗಳು ತಗೊಳ್ಳಿ ಸಚ್ ದಟ್ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಎಕ್ಸೆಟ್ರಾ Cm ಆಲ್ಫಾ ಎಮ್ ಇಸ್ ಈಕ್ವಲ್ ಟು 0. ಸೊ ನೆಕ್ಸ್ಟ್ ಇದನ್ನು ಹೆಂಗೆ ಬರಿಬೋದು ಅಂದರೆ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಎಕ್ಸೆಟ್ರಾ Cm ಆಲ್ಫಾ ಎಮ್ ಆದಮೇಲೆ ಏನು ಬರುತ್ತೆ ಎಲಿಮೆಂಟು Cm ಮೈನಸ್ 1 ಆಲ್ಫಾ ಎಮ್ ಮೈನಸ್ 1 ಪ್ಲಸ್ ಎಕ್ಸೆಟ್ರಾ Cn ಇಂಟು ಆಲ್ಫಾ ಎನ್ ಇಸ್ ಈಕ್ವಲ್ ಟು 0. ಸೊ ನೀವು ಪ್ರತಿ ಸ್ಕೇಲನ್ನು ಈಕ್ವೇಟ್ ಮಾಡಿದ್ರೆ ಏನು ಬರುತ್ತೆ, C1 ಇಸ್ ಈಕ್ವಲ್ ಟು 0, C2 ಇಸ್ ಈಕ್ವಲ್ ಟು 0 ಎಕ್ಸೆಟ್ರಾ Cn ಇಸ್ ಈಕ್ವಲ್ ಟು 0 ಬಿಕಾಸ್ ಸೆಟ್ ಎಸ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಸೊ C1 to Cm 0 ಬಂದರೆ ಏನಾಯ್ತು ಅಲ್ಲಿಗೆ, ಟಿ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಲೀನಿಯರ್ಲಿ ಇಂಡಿಪೆಂಡೆಂಟ್ ಕಂಡೀಷನ್ ಏನು, ಲೀನಿಯರ್ ಕಾಂಬಿನೇಷನ್ 0 ಆದಾಗ ಪ್ರತಿ ಸ್ಕೇಲಾರು 0 ಬರಬೇಕು. ಸೊ ನೆಕ್ಸ್ಟು ಲೆಟ್ ಎಸ್ ಬಿ ಎ ಇನ್ಫೈನೈಟ್ ಸಬ್ಸೆಟ್ ಆಫ್ ವಿ ಅಂತ ಇಟ್ಕೊಳ್ಳೋಣ. ಈಗ ಎಸ್ಸು ಇನ್ಫೈನೈಟ್ ಸಬ್ಸೆಟ್ ಆಯಿತು ಅಂತ ಹೇಳಿದರೆ ನಾವು ಟಿ ಎಸ್ಸಿಗೆ ಸಬ್ಸೆಟ್ ಅಂತ ಇಟ್ಕೊಂಡಿರೋದು. ಇವಾಗ ಟಿ ಫೈನೈಟ್ ಸಬ್ಸೆಟ್ ಆಫ್ ಎಸ್ ಆದರೆ ಏನಾಗುತ್ತೆ, ದೆನ್ ಟಿ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ನೋಟ್ 2 ಪ್ರಕಾರ ನಮಗೆ ಯಾವುದೇ ಸಬ್ಸೆಟ್ ತಗೊಂಡ್ರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೆ. ಇಫ್ ಟಿ ಈಸ್ ಎ ಫೈನೈಟ್ ಸಬ್ಸೆಟ್ ಆಫ್ ಎಸ್ ಅಂತ ಇಟ್ಕೊಳ್ಳಿ. ಈಗ ಇನ್ಫೈನೈಟ್ ಸಬ್ಸೆಟ್ ಆಫ್ ಎಸ್ ಅಂತ ಇಟ್ಕೊಳ್ಳಿ. ನೆಕ್ಸ್ಟು ಲೆಟ್ ಡಬ್ಲ್ಯೂ ಬಿ ಎನಿ ಫೈನೈಟ್ ಸಬ್ಸೆಟ್ ಆಫ್ ಟಿ. ಟಿ ಇನ್ಫೈನೈಟ್ ಸಬ್ಸೆಟ್ ಆಫ್ ಎಸ್ ಆಗಿದೆ. ನಾವೇನು ತೊಗೊಳ್ತಿದ್ದೀವಿ, ಟಿಯಲ್ಲಿ ಇನ್ನೊಂದು ಫೈನೈಟ್ ಸೆಟ್ ತೊಗೊಳ್ತಾ ಇದ್ದೀವಿ. ದಸ್ ಡಬ್ಲ್ಯೂ ಇಸ್ ಅ ಫೈನೈಟ್ ಸಬ್ಸೆಟ್ ಆಫ್ ಎಸ್, ದೇರ್ಫಾರ್ ಡಬ್ಲ್ಯೂ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಸೊ ಹಾಗಾಗ್ಬಿಟ್ಟು ನೀವು ಟಿಯಲ್ಲಿ ಸಬ್ಸೆಟ್ಗಳು ಚೂಸ್ ಮಾಡ್ತಾ ಹೋದರೆ ಕೊನೆಗೆ ಇನ್ಫೈನೈಟ್ ಸೆಟ್ ಏನಾಗ್ಬಿಡುತ್ತೆ, ಅದು ಆಟೋಮೆಟಿಕ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿಬಿಡುತ್ತೆ. ಎನ್ಸ್ ಎವ್ರಿ ಫೈನೈಟ್ ಸಬ್ಸೆಟ್ ಆಫ್ ಟಿ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆ್ಯಂಡ್ ದೇರ್ಫಾರ್ ಟಿ ಇಟ್ ಸೆಲ್ಫ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. Next theorem, a set of non-zero vectors alpha 1 to alpha m of a vector space V of f is linearly dependent if and only if one of the vector alpha k 2 less than or equal to k less than or equal to n is expressed as a linear combination of preceding ones. ಯಾವುದೇ ಸೆಟ್ ಆಫ್ ವೆಕ್ಟರ್ಸು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ನೀವು ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಕರಿಬೇಕಾದ್ರೆ ಯಾವುದಾದ್ರೂ ಒಂದು ಎಲಿಮೆಂಟನ್ನು ಲೀನಿಯರ್ ಕಾಂಬಿನೇಷನ್ ಪ್ರಿಸೀಡಿಂಗ್ ಒನ್ಸ್ ಆಗಿ ಬರಬೇಕು. ಆ ಥರ ಬಂತು ಅಂತ ಹೇಳಿದ್ರೆ ಆ ಸೆಟ್ಟನ್ನು ನಾವು ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಪ್ರೂಫು ಲೆಟ್ ಎಸ್ ಸಿ ಈಕ್ವಲ್ಸ್ ಆಲ್ಫಾ 1 to ಆಲ್ಫಾ ಎನ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಇಟ್ಕೊಳ್ಳಿ. ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಏನಾಗಬೇಕು, ಯಾವುದಾದ್ರೂ ಒಂದು ವೆಕ್ಟರ್ನ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ಒನ್ಸ್ ಆಗಿ ಬರುತ್ತೆ ಅಂತ ತೋರಿಸ್ಬೇಕು. ಸಿನ್ಸ್ ಎಸ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್ ದರ್ ಎಕ್ಸಿಸ್ಟ್ ಸ್ಕೇಲಾರ್ C1 to Cn ನಾಟ್ ಆಲ್ 0, ಎಲ್ಲವೂ 0 ಅಲ್ಲ, ಬಟ್ ಲೀನಿಯರ್ ಕಾಂಬಿನೇಷನ್ 0 ಅಂತ ಬರ್ಕೋಬೇಕು. ಸಚ್ ದಟ್ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಎಕ್ಸೆಟ್ರಾ CK ಮೈನಸ್ 1 ಆಲ್ಫಾ K ಮೈನಸ್ 1 ಪ್ಲಸ್ CK ಆಲ್ಫಾ K ಪ್ಲಸ್ CK ಪ್ಲಸ್ 1 ಇಂಟು ಆಲ್ಫಾ K ಪ್ಲಸ್ 1 ಎಕ್ಸೆಟ್ರಾ Cn ಆಲ್ಫಾ ಎನ್ ಇಸ್ ಈಕ್ವಲ್ ಟು 0. ಸೊ ಕೊಟ್ಟಿರೋ ಸೆಟ್ ಆಫ್ ವೆಕ್ಟರ್ಸಿಗೆ ಲೀನಿಯರ್ ಕಾಂಬಿನೇಷನ್ ಬರ್ತಿದ್ದೀರಾ, ಅದನ್ನು 0 ಅಂತ ಟ್ರೀಟ್ ಮಾಡಿದ್ದೀರಾ. ಲೆಟ್ CK ಬಿ ದ ಲಾಸ್ಟ್ ನಾನ್ ಝೀರೋ ಸ್ಕೇಲಾರ್. ಸೊ CK ಅನ್ನೋದು ಲಾಸ್ಟ್ ನಾನ್ ಝೀರೋ ಸ್ಕೇಲಾರ್, ಅಲ್ಲಿಂದ ಮುಂದೆ ಬರೋ ಎಲ್ಲ ಸ್ಕೇಲಾರ್ಗಳು 0 ಆಗಿರಲಿ.
ಲೆಟ್ ಸಿ ಕೆ ವಿತ್ ದ ಲಾಸ್ಟ್ ನಾನ್ ಝೀರೋ ಸ್ಕೇಲಾರ್ ಅಂತ ಇಟ್ಕೊಳ್ಳಿ. ಇಫ್ ಕೆ ಈಸ್ ಈಕ್ವಲ್ ಟು 1 ದೆನ್ C1 ಇಂಟು ಆಲ್ಫಾ 1 ಈಸ್ ಈಕ್ವಲ್ ಟು 0. ಕೆಗೆ 1 ಆಗಿಬಿಟ್ರೆ ನಮ್ಮಲ್ಲಿ ಉಳಿಯೋ ಎಲಿಮೆಂಟು ಒಂದೇ ಎಲಿಮೆಂಟು. ಹಾಗಾಗಿಬಿಟ್ಟು ಒಂದೇ ಎಲಿಮೆಂಟ್ ಇದ್ದಾಗ ಏನಾಗುತ್ತೆ, ವಿಚ್ ಈಸ್ ಎ ಕಾಂಟ್ರಡಿಕ್ಷನ್ ಟು ಅವರ್ ಅಸಂಪ್ಷನ್ ದಟ್ ಆಲ್ಫಾ 1 ಟು ಆಲ್ಫಾ ಎನ್ ಆರ್ ನಾನ್ ಝೀರೋ ವೆಕ್ಟರ್ಸ್. C1 ಆಲ್ಫಾ 1 0 ಆದರೆ ಏನಾಗುತ್ತೆ, C1 ಈಸ್ ಈಕ್ವಲ್ ಟು 0 ಆರ್ ಆಲ್ಫಾ 1 ಈಸ್ ಈಕ್ವಲ್ ಟು 0. ಎಷ್ಟು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರೋದ್ರಿಂದ C1 ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ಇಲ್ಲಿ ಆಲ್ಫಾ 1 0 ಬಂದುಬಿಡುತ್ತೆ, ವಿಚ್ ಈಸ್ ಎ ಕಾಂಟ್ರಡಿಕ್ಷನ್ ಟು ಅವರ್ ಅಸಂಪ್ಷನ್ ದಟ್ ಆಲ್ಫಾ 1 ಟು ಆಲ್ಫಾ ಎನ್ ಆರ್ ನಾನ್ ಝೀರೋ ವೆಕ್ಟರ್ಸ್. ನಾವು ತೊಗೊಂಡಿರೋ ಎಲ್ಲ ವೆಕ್ಟರ್ಸು ನಾನ್ ಝೀರೋ ವೆಕ್ಟರ್ಸ್. ಹಾಗಾಗಿಬಿಟ್ಟು ಕೆಗೆ 1 ಯೂಸ್ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಕೆ ಬೆಲೆ ಮಿನಿಮಮ್ 2 ಇರಬೇಕು ಅಂತ ಮೇಲ್ಗಡೆ ಹೇಳಿರೋದು. ದೇರ್ಫೋರ್ ಕೆ ನಾಟ್ ಈಕ್ವಲ್ ಟು 1. ಸೊ ನಮಗೇನಾಗಿದೆ, ಎನಿ ಎಲಿಮೆಂಟ್ ಆಫ್ಟರ್ ಸಿ ಕೆ ಆರ್ ಝೀರೋಸ್. ಹಾಗಾಗಿಬಿಟ್ಟು ಸಿ ಕೆ 0 ಇಂಟು ಎನಿಥಿಂಗ್ ಏನಾಗುತ್ತೆ, 0 ಆಗೋದ್ರಿಂದ ವಿ ವಿಲ್ ಹ್ಯಾವ್ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಎಕ್ಸೆಟ್ರಾ CK minus 1 alpha K minus 1 plus CK alpha K is equal to 0. ಸೊ CK alpha K ನ ಆ ಕಡೆಗೆ ಟ್ರಾನ್ಸ್ಫರ್ ಮಾಡಿದರೆ ಅದೇನಾಗುತ್ತೆ, ಮೈನಸ್ CK alpha K ಆಯಿತು. CK ನಾನ್ ಝೀರೋ ಕ್ವಾಂಟಿಟಿ ಆಗಿರೋದ್ರಿಂದ ಅದ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗಿರಬೇಕು. ಸೊ CK ಇನ್ವರ್ಸ್ ಎಕ್ಸಿಸ್ಟ್. ಸೊ ಎಬೌವ್ ಟರ್ಮನ್ನು CK ಇನ್ವರ್ಸಿಂದ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದರೆ ನಮಗೇನು ಸಿಗುತ್ತೆ, ಮೈನಸ್ ಆಲ್ಫಾ ಕೆ ಸಿಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡು. ಮೈನಸ್ ಆಲ್ಫಾ ಕೆ ಇಸ್ ಕೂಡ ರೈಟ್ ಹ್ಯಾಂಡ್ ಸೈಡ್ ಎಲ್ಲವೂ ಪಾಸಿಟಿವ್ ಎಲಿಮೆಂಟ್ಸ್ ಇದ್ದಾವೆ. ಆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಮೈನಸ್ ಸಿ ಕೆ ಇನ್ವರ್ಸ್ ಇಂಟು C1 ಇಂಟು ಆಲ್ಫಾ 1 ಪ್ಲಸ್ ಮೈನಸ್ ಸಿ ಕೆ ಇನ್ವರ್ಸ್ C2 ಇಂಟು ಆಲ್ಫಾ 2 ಪ್ಲಸ್ ಎಕ್ಸೆಟ್ರಾ ಮೈನಸ್ ಸಿ ಕೆ ಇನ್ವರ್ಸ್ ಇಂಟು ಸಿ ಕೆ ಮೈನಸ್ 1 ಇಂಟು ಆಲ್ಫಾ ಕೆ ಮೈನಸ್ 1. ಸೊ ಅಲ್ಲಿಗೆ ಆಲ್ಫಾ ಕೆ ಎಕ್ಸ್ಪ್ರೆಸ್ಡ್ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸಿಡಿಂಗ್ ಎಲಿಮೆಂಟ್ಸ್. ಈ ಕಾನ್ವರ್ಸ್ ಪಡಲ್ಲಿ ತಗೊಳ್ಳಿ, ಯಾವುದಾದ್ರೂ ಒಂದು ಎಲಿಮೆಂಟಲ್ಲಿ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸಿಡಿಂಗ್ ಒನ್ಸ್ ಬರೆಯೋಕ್ಕೆ ಬಂತು ಅಂದರೆ ಆ ಸೆಟ್ಟು ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರುತ್ತೆ. ಲೀನಿಯರ್ಲಿ ಡಿಪೆಂಡೆಂಟ್ ಏನು, ಯಾವುದಾದ್ರೂ ಒಂದು ಕ್ವಾಂಟಿಟಿ ಸ್ಕೇಲರ್ ಕ್ವಾಂಟಿಟಿ ನಾನ್ ಝೀರೋ ಬರಬೇಕು ಲೀನಿಯರ್ ಕಾಂಬಿನೇಷನ್ ಮಾಡಿದಾಗ. ಲೆಟ್ ಆಲ್ಫಾ ಕೆ ಈಸ್ ಎಕ್ಸ್ಪ್ರೆಸ್ಡ್ ಆ್ಯಸ್ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ಸ್ ಅಂತ ಇಟ್ಕೊಳ್ಳಿ. ದಟ್ ಈಸ್ ಆಲ್ಫಾ ಕೆ ಈಕ್ವಲ್ಸ್ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಎಕ್ಸೆಟ್ರಾ CK ಮೈನಸ್ 1 ಇಂಟು ಆಲ್ಫಾ ಕೆ ಮೈನಸ್ 1. ಸೊ ಆಲ್ಫಾ ಕೆನ ಟ್ರಾನ್ಸ್ಫರ್ ಮಾಡಿ ಈ ಕಡೆಗೆ, ಅದೇನಾಗುತ್ತೆ, ಮೈನಸ್ ಆಲ್ಫಾ ಕೆ ಈಸ್ ಈಕ್ವಲ್ ಟು 0 ಆಯಿತು. ಸೊ ಅಲ್ಲಿಗೆ ಏನಾಗುತ್ತದ್ದು, ರಿಅರೇಂಜ್ಮೆಂಟ್ ಬರೆದ್ರೆ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಎಕ್ಸೆಟ್ರಾ ಮೈನಸ್ ಆಲ್ಫಾಗೆನ ಪ್ಲಸ್ ಆಫ್ ಮೈನಸ್ 1 ಇಂಟು ಆಲ್ಫಾ ಕೆ ಬರ್ಕೊಳ್ಳಿ. ನೆಕ್ಸ್ಟು ಎಲ್ಲ ಸ್ಕೇಲರು 0 ಅಂತ ಇಟ್ಕೊಳ್ಳಿ. 0 ಇಂಟು ಆಲ್ಫಾ ಕೆ ಪ್ಲಸ್ 1 0 ಬಿಟ್ಟಾಗಿದೆ, 0 ಸೇರಿಸ್ಕೋಬೇಕು ನೀವು ಅಲ್ಲಿ. 0 ಇಂಟು ಆಲ್ಫಾ ಕೆ ಪ್ಲಸ್ 1 ಎಕ್ಸೆಟ್ರಾ 0 ಇಂಟು ಆಲ್ಫಾ ಎನ್ ಇಸ್ ಈಕ್ವಲ್ ಟು 0. In this equation there is at least one scalar minus 1 which is not equal to 0. Alpha k coefficient ಏನಿದೆ minus 1 ಇದೆ, ದಟ್ ಈಸ್ ಎಸ್ ನಾನ್ ಝೀರೋ ಸ್ಕೇಲಾರ್. ನಾನ್ ಝೀರೋ ಸ್ಕೇಲಾರ್ ಆಗಿರೋದ ಕೊಟ್ಟಿರೋ ಸೆಟ್ ಇರುತ್ತೆ ಲೀನಿಯರ್ಲಿ ಡಿಪೆಂಡೆಂಟ್ ಆಗಿಬಿಡುತ್ತೆ. ನೋಟ್ ಅಬ್ಸರ್ವ್ ಮಾಡಿ, 2 ವೆಕ್ಟರ್ಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಇಫ್ ಆ್ಯಂಡ್ ಓನ್ಲಿ ಇಫ್ ಒನ್ ಈಸ್ ಎ ಮಲ್ಟಿಪಲ್ ಆಫ್ ದ ಅದರ್. ದಟ್ ಈಸ್ ಅದರ ಮೀನಿಂಗ್ ಏನಂದ್ರೆ ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ 2 ವೆಕ್ಟರ್ಸ್ ಆ್ಯಂಡ್ ದೇ ಆರ್ ಡಿಪೆಂಡೆಂಟ್. ಇಫ್ ಆಲ್ಫಾ ಈಸ್ ಈಕ್ವಲ್ ಟು ಬೀಟಾ ಕೆ ಬರ್ಬೋದು, ಅಥವಾ ಬೀಟಾ ಈಸ್ ಈಕ್ವಲ್ ಟು ಆಲ್ಫಾ ಕೆ ಬರ್ಬೋದು. ನೆಕ್ಸ್ಟ್ ಥಿಯರಮ್ ಇದು, ಎ ಸಬ್ಸೆಟ್ x1 x2 x3 y1 y2 y3 z1 z2 z3. See, observe this set contains 3 elements of V3 R is linearly dependent if and only if determinant value is 0. ಅಂದರೆ ನಿಮ್ಮ ಸೆಟ್ಟಲ್ಲಿ 3 ಎಲಿಮೆಂಟ್ ಇದ್ದು ಆ 3 ಎಲಿಮೆಂಟ್ ಇರ್ತಕ್ಕಂಥ ಸೆಟ್ಟು ಲೀನಿಯರ್ಲಿ ಡಿಪೆಂಡೆಂಟ್ ಆಗಬೇಕಾದ್ರೆ ಕಂಡೀಷನ್ ಏನು, ಡಿಟರ್ಮಿನೆಂಟ್ನ ವ್ಯಾಲ್ಯೂ 0 ಇರಬೇಕು ಅಂತ ಅರ್ಥ ಆಗ್ತದೆ, ಅಷ್ಟೇನಿಲ್ಲ. ದಿಸ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್ ಥಿಯರಮ್. Note, the set S is linearly independent if the determinant is not equal to 0. Problem ನೋಡಿ, prove that the set S equals 1 to 1, 2 1 0, 1 minus 1 2 is linearly independent. ಡಿಪೆಂಡೆಂಟಿಗೆ ಏನಾಗಬೇಕು, 0 ಬರಬೇಕು. ಇಂಡಿಪೆಂಡೆಂಟಿಗೆ ಏನಾಗಬೇಕು, ನಾನು 0 ಬರಬೇಕು. ಕೊಟ್ಟಿರೋ ಸೆಟ್ ಎಸ್ ಅಂತ ಬರ್ಕೊಳ್ಳಿ, ಅದನ್ನು ಡಿಟರ್ಮಿನೆಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದು 1 to 1, ಅದು 2 1 1 ಅಂತ ಟೈಪ್ ಮಾಡಿಬಿಟ್ಟಿದ್ದಾರೆ. 1 to 1, 2 1 0, 1 minus 1 2. ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ನೀವು ಸಿಂಪ್ಲಿಫೈ ಮಾಡಿದರೆ ಯು ವಿಲ್ ಗೆಟ್ ದ ಆನ್ಸರ್ ಮೈನಸ್ ದ ನಾಟ್ ಈಕ್ವಲ್ ಟು 0. ದೇರ್ ಫಾರ್ ದ ಸೆಟ್ ಎಸ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಅದು ಲೀನಿಯರ್ಲಿ ಇಂಡಿಪೆಂಡೆಂಟಿಗೆ ಇನ್ನೊಂದು ಕಂಡೀಷನ್ ಇದೇನು, ಲೀನಿಯರ್ ಕಾಂಬಿನೇಷನ್ 0 ಆದರೆ ಪ್ರತಿ ಸ್ಕೇಲರ್ 0 ಅಂತ ಪ್ರೂವ್ ಮಾಡಬೇಕು. ಅದನ್ನು ಬರೆದಿರೋದು. ಲೆಟ್ C1 C2 C3 ಬಿ ಸ್ಕೇಲರ್ ಸಚ್ ದಟ್ C1 ಇಂಟು 1 to 1 ಪ್ಲಸ್ C2 ಇಂಟು 2 1 0 ಪ್ಲಸ್ C3 ಇಂಟು 1 minus 1 2 is equal to 0.
ಲೀನಿಯರ್ ಕಾಂಬಿನೇಷನ್ 0 ಬರ್ಕೊಂಡಿದ್ದೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫೈ ಮಾಡಿ 0ಗೆ ಈಕ್ವೇಟ್ ಮಾಡಿ. 0ಗೆ ಈಕ್ವೇಟ್ ಮಾಡಿ ನೀವು ಸಿಂಪ್ಲಿಫೈ ಮಾಡ್ತಾ ಹೋದರೆ C1 0 ಬರುತ್ತೆ, C2 0 ಬರುತ್ತೆ, C3 0 ಬರುತ್ತೆ. ದೇರ್ಫಾರ್ ಗಿವನ್ ಸೆಟ್ S ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಸೊ ಪ್ರಾಬ್ಲಮ್ ಮಾಡಬೇಕಾದ್ರೆ ಸೆಟ್ಟಲ್ಲಿ 3 ಎಲಿಮೆಂಟ್ ಇದ್ದರೆ ಡೆಟರ್ಮಿನೆಂಟ್ ಮೆಥಡಲ್ಲೇ ಮಾಡಿ ಯಾವಾಗಲೂ. ಪ್ರೂವ್ ದಟ್ ದ ಸೆಟ್ 1 3 2 1 7 8 2 1 -1 ಇಸ್ ಲೀನಿಯರ್ಲಿ ಡಿಪೆಂಡೆಂಟ್. ಡೆಟರ್ಮಿನೆಂಟ್ ಅಪ್ಲೈ ಮಾಡ್ಕೊಳ್ಳಿ ಕೊಟ್ಟಿರೋ ಸೆಟ್ ಆಫ್ ವೆಕ್ಟರ್ಸಿಗೆ. ಆನ್ಸರ್ 0 ಬರುತ್ತೆ. ದೇರ್ಫಾರ್ ದ ಸೆಟ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್. ನೆಕ್ಸ್ಟ್ ಶೋ ದಟ್ ದ ಸೆಟ್ S ಈಕ್ವಲ್ಸ್ 1 2 4 1 0 0 0 1 0 and 0 0 1. ನೋಡಿ ನಾನು ಏನು ಹೇಳಿದ್ದೀನಿ, ಥಿಯರಮ್ ಜಸ್ಟ್ ಹೀಗೆ ಹೇಳಿದೆ. ಯಾವುದಾದ್ರೂ ಒಂದು ಎಲಿಮೆಂಟನ್ನು ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ಒನ್ಸ್ ಆಗಿ ಬರೆಯೋಕ್ಕೆ ಬಂದರೆ ಅದು ಲೀನಿಯರ್ಲಿ ಡಿಪೆಂಡೆಂಟ್ ಆಗುತ್ತೆ. ನೋಡಿ 1 2 4ಅನ್ನು ಹೆಂಗೆ ಬರೀಬೋದು ಅಂದರೆ ನೀವು 1 × 1 0 0 ಪ್ಲಸ್ 2 × 0 1 0 ಪ್ಲಸ್ 4 × 0 0 1 ಅಂದರೆ 1 2 4ಅನ್ನು ಲೀನಿಯರ್ ಕಾಂಬಿನೇಷನ್ ಆಫ್ ಅದರ್ ಎಲಿಮೆಂಟ್ಸ್ ಆಗಿ ಬರೆಯೋಕ್ಕೆ ಬಂದಿದೆ. ಅದು ಹಾಗಾಗಿಬಿಟ್ಟು ಸೆಟ್ ಏನಾಗುತ್ತೆ, ಲೀನಿಯರ್ಲಿ ಡಿಪೆಂಡೆಂಟ್ ಆಯಿತು. ನೀವು ಫೈಂಡ್ ವೆದರ್ ದ ಸಬ್ಸೆಟ್ S ಇಸ್ ಈಕ್ವಲ್ ಟು, ನೋಡಿ ಇಲ್ಲಿ ಎಲಿಮೆಂಟ್ 3 ಕೊಟ್ಟಿದ್ದಾನೆ, ಬಟ್ ಪ್ರತಿ ಎಲಿಮೆಂಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಮತ್ತು 4 ಎಲಿಮೆಂಟ್ಸ್ ಇದ್ದಾವೆ. 4 ಎಲಿಮೆಂಟ್ಸ್ ಕೊಟ್ಟಿದೆ, ಪ್ರತಿ ಎಲಿಮೆಂಟಲ್ಲಿ 4 ಎಲಿಮೆಂಟ್ ಇದೆ. ಡೆಟರ್ಮಿನೆಂಟ್ ಅಪ್ಲೈ ಮಾಡಿ. ಇದು ನೀವೇನು ಮಾಡಿ, ಡೆಟರ್ಮಿನೆಂಟ್ ಅಪ್ಲೈ ಮಾಡಿ. 4 × 4 ನಮಗೆ ಗೊತ್ತಿಲ್ಲ, ಹಾಗಾಗಿ ನೀವೇನು ಮಾಡಿ ಡೆಟರ್ಮಿನೆಂಟ್ ಪ್ರಾಪರ್ಟೀಸ್ ಅಪ್ಲೈ ಮಾಡಿ 3 × 3ಗೆ ರೆಡ್ಯೂಸ್ ಮಾಡ್ಕೋಬೇಕದು. ನೋಡಿ ಹೆಂಗೆ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಫಸ್ಟ್ ಕಾಲಮ್ ಬಿಟ್ಟು ಸೆಕೆಂಡು ಥರ್ಡು ಫೋರ್ತ್ ಕಾಲಮಲ್ಲಿ ಫಸ್ಟ್ ಎಲಿಮೆಂಟ್ಗಳನ್ನ 0 ಮಾಡ್ಕೊಳ್ತಾ ಹೋಗಿದ್ದಾರೆ. ಸೊ ಏನು ಮಾಡಿದ್ದಾರೆ, ಕಾಲಮ್ 2ನ ಕಾಲಮ್ 2 - 2C1 ಮಾಡಿದ್ದಾರೆ. ಕಾಲಮ್ 3ನ ಕಾಲಮ್ 3 - ಕಾಲಮ್ 1 ಮಾಡಿದ್ದಾರೆ. ಕಾಲಮ್ 4ನ ಕಾಲಮ್ 4 - ಕಾಲಮ್ 2 ಮಾಡಿದ್ದಾರೆ ಅಲ್ಲಿ. ಸೊ ಮಾಡ್ಕೊಂಡಾಗ ಏನಾಗುತ್ತೆ, ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಈಸಿಯಾಗಿ. ಯಾಕಂದರೆ 1 × -4 0 0 -1 1 7 4 -1 7 ಎಷ್ಟೇನಾಗುತ್ತೆ, ಪ್ಲಸ್ ಆದಮೇಲೆ ಮೈನಸ್ ಬರಬೇಕಂದ್ರೆ -0 × ಎನಿಥಿಂಗ್ ಈಸ್ 0 ಪ್ಲಸ್ 0 × ಎನಿಥಿಂಗ್ ಈಸ್ 0 ಪ್ಲಸ್ 0 × ಎನಿಥಿಂಗ್ ಈಸ್ 0. ಡಿಟರ್ಮಿನೆಂಟನ್ನು ಈಸಿಯಾಗಿ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಆ ಥರ ಏನು ಬಂದಿದೆ, 0 ಬಂದಿದೆ. ಹಾಗೇನಿದೆ, ಸೆಟ್ S ಈಸ್ ಲೀನಿಯರ್ಲಿ ಡಿಪೆಂಡೆಂಟ್. ಹಾಗೆ ಇದನ್ನು ಅಷ್ಟೇ 5ನೇ ಪ್ರಾಬ್ಲಮ್ಮು, ಅದು 0 ಬಂದಿರೋದ್ರಿಂದ ಲೀನಿಯರ್ಲಿ ಡಿಪೆಂಡೆಂಟ್ ಆಯಿತು. ಫೈಂಡ್ ವೆದರ್ ಸಬ್ಸೆಟ್ S 6 0 1 1 1 4 of E3 R ಈಸ್ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಕೇಳ್ತಾನೆ. ಲೀನಿಯರ್ ಕಾಂಬಿನೇಷನ್ 0 ಮಾಡ್ಕೊಳ್ಳಿ, ಈಕ್ವೇಟ್ ಮಾಡಿ. C1 0 ಬಂತು, C2 0 ಬಂತು. ದೇರ್ಫಾರ್ ದ ಗಿವನ್ ಸೆಟ್ ಈಸ್ ನಾಟ್ ಲೀನಿಯರ್ಲಿ ಡಿಪೆಂಡೆಂಟ್. ಲೀನಿಯರ್ ಕಾಂಬಿನೇಷನ್ 0 ಆದಾಗ ಪ್ರತಿ ಸ್ಕೇಲಲ್ಲೂ 0 ಬಂದರೆ ಸೆಟ್ಟು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿಬಿಡುತ್ತೆ. ಹಾಗಾಗಲಿ ಇದು ಲೀನಿಯರ್ಲಿ ಡಿಪೆಂಡೆಂಟ್ ಅಲ್ಲ, ಅಂದರೆ ದಟ್ ಮೀನ್ಸ್ ಇಟ್ ಈಸ್ ಎ ಲೀನಿಯರ್ಲಿ ಡಿಪೆಂಡೆಂಟ್ ಸೆಟ್. ಫೈಂಡ್ ವೆದರ್ ದ ಸೆಟ್ S ಈಕ್ವಲ್ಸ್ x² - 1 x + 1 x - 1 ಇಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳ್ತಾನೆ. ಲೀನಿಯರ್ಲಿ ಇಂಡಿಪೆಂಡೆಂಟ್ ಕಂಡೀಷನನ್ನು ಲೀನಿಯರ್ ಕಾಂಬಿನೇಷನ್ 0 ಮಾಡ್ಕೊಳ್ಳಿ ಫಸ್ಟು. ಲೆಟ್ C1 × x² - 1 ಪ್ಲಸ್ C2 × x + 1 ಪ್ಲಸ್ C3 × x - 1 ಈಕ್ವಲ್ಸ್ 0. ಸೊ ಮಲ್ಟಿಪ್ಲೈ ಮಾಡಿ. C1 x² - C1x ಪ್ಲಸ್ C2x ಪ್ಲಸ್ C2 ಪ್ಲಸ್ C3x ಮೈನಸ್ C3. ಸೊ ನೀವೇನು ಮಾಡಿ, ಅಲ್ಲಿ x² ಟರ್ಮು x ಮತ್ತು ಕಾನ್ಸ್ಟೆಂಟ್ಸನ್ನು ಗ್ರೂಪಿಂಗ್ ಮಾಡಬೇಕು. x² ಟರ್ಮ್ ಒಂದೇ ಇರೋದು, C1 × x². ನೆಕ್ಸ್ಟು x ಟರ್ಮ್ಸಲ್ಲಿ x ಕಾಮನ್ ತೆಗಿರಿ, ಅದು C2 ಪ್ಲಸ್ C3 × x ಆಯಿತು. ನೆಕ್ಸ್ಟ್ ಕಾನ್ಸ್ಟೆಂಟ್ಸಿಗೆ ಬಂದರೆ -C1 ಪ್ಲಸ್ C2 ಮೈನಸ್ C3 = 0. ಫಸ್ಟ್ ಈಕ್ವೇಟ್ ದ ಕೋಎಫಿಷಿಯಂಟ್ ಆಫ್ x³ ರೈಟ್ ಹ್ಯಾಂಡ್ ಸೈಡ್ ಏನು ಹೆಂಗೆ ಬರ್ಕೋಬೇಕಂದ್ರೆ ನೀವು 0 × x³ ಪ್ಲಸ್ 0 × x² ಪ್ಲಸ್ 0 × x ಈ ಥರ ಬರ್ಕೊಂಡು ಕೋಎಫಿಷಿಯಂಟ್ಸ್ ಈಕ್ವೇಟ್ ಮಾಡಿದ್ರೆ C1 0 ಬಂತು. ನೆಕ್ಸ್ಟು ಕೋಎಫಿಷಿಯಂಟ್ಸ್ ಆಫ್ ಎಕ್ಸನ್ನು ತೊಗೊಂಡ್ರೆ C2 ಪ್ಲಸ್ C3 0 ಬಂತು. ಕಾನ್ಸ್ಟೆಂಟ್ಸನ್ನು ತೊಗೊಂಡ್ರೆ -C1 ಪ್ಲಸ್ C2 ಮೈನಸ್ C3 = 0. C1 0 ಇರೋದ್ರಿಂದ ಏನಾಯಿತು, C2 ಪ್ಲಸ್ C3 0 ಆಯಿತು. 1 and 2 ನೀವು ಸಾಲ್ವ್ ಮಾಡಿದರೆ C1 0 C3 0. ಸೊ C1 C2 C3 all are equal to 0. Therefore the given set of polynomials is linearly independent. ಎಣ್ಣೆ ಪ್ರಾಬ್ಲಮ್ ಅದೇ ರೀತಿ. ಇಲ್ಲಿ ಫೈಂಡ್ ವೆದರ್ ದ ಸೆಟ್ ಆಫ್ ವೆಕ್ಟರ್ಸ್ ಅಂದರೆ cos² x sin² x cos 2x ಅದು ಈಸ್ ಲೀನಿಯರ್ಲಿ ಡಿಪೆಂಡೆಂಟ್ ಆರ್ ಇಂಡಿಪೆಂಡೆಂಟ್ ಅಂತ ಕೇಳ್ತಾ ಇದ್ದಾನೆ.
ನೀವು ಕಾಸ್ ಟು ಎಕ್ಸನ್ನು ಹೆಂಗೆ ಬರಿಬೋದು, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರಿಬೋದು. ಕಾಸ್ ಸ್ಕ್ವೇರ್ ಎಕ್ಸ್ 1 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಳ್ಳಿ, ಪ್ಲಸ್ ಮೈನಸ್ 1 ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಳ್ಳಿ. ಅಂದರೆ ಏನಾಯಿತು, ಕಾಸ್ ಸ್ಕ್ವೇರ್ ಎಕ್ಸನ್ನು ನೀವು ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸಿಡಿಂಗ್ ವೆಕ್ಟರ್ಸ್ ಬರ್ತಿದ್ದೀರಾ. ಹಾಗಾಗಿ ಗಿವನ್ ಸೆಟ್ ಎಸ್ ಏನಾಗುತ್ತೆ, ಲೀನಿಯರ್ಲಿ ಡಿಪೆಂಡೆಂಟ್ ಆಯಿತು. ನೆಕ್ಸ್ಟ್ ಮೆಥಡ್ ಅದು ಬೇಡ, ಅದನ್ನೇ ಫಾಲೋ ಮಾಡಬೇಡಿ. 10ನೇ ಪ್ರಾಬ್ಲಮ್ಮು ಅದೇ ರೀತಿ. ಫೈಂಡ್ ದ ಸಬ್ಸೆಟ್ ಆಫ್ ವೆಕ್ಟರ್ ಸ್ಪೇಸ್ ಆಫ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಡಿಫೈನ್ಡ್ ಓವರ್ ದ ಇಂಟರ್ವಲ್ 0, is linearly dependent given that s equals sin x cos x sin of x plus 1. ಸೊ ಲೀನಿಯರ್ ಕಾಂಬಿನೇಷನ್ 0 ಮಾಡ್ಕೊಳ್ಳಿ. c1 ಇಂಟು sin x ಪ್ಲಸ್ c2 ಇಂಟು cos x ಪ್ಲಸ್ c3 ಇಂಟು sin of x plus 1 is equal to 0. ಸೊ ಅಲ್ಲಿಗೆ ಏನಾಗುತ್ತೆ, c1 ಇಂಟು sin x ಪ್ಲಸ್ c2 ಇಂಟು cos x ಪ್ಲಸ್ c3 ಇಂಟು sin of a ಪ್ಲಸ್ ಬಿ ಫಾರ್ಮುಲಾ. a ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು sin x cos x ಕಾಮನ್ ತೆಗಿರಿ. ಸೊ ಒಂದ್ಸಲ ಎಕ್ಸಿಗೆ ಪೈ ಬೈ ಟು ಹಾಕಿ ಪುಟ್ x is equal to pi by 2 in equation 1. we get c1 plus c3 into cos 1 plus 0 is equal to 0. ಅಲ್ಲಿಗೆ ಏನಾಗ್ತದೆ, c1 is equal to minus c3 cos 1. ನೆಕ್ಸ್ಟ್ ಪುಟ್ x is equal to pi. x is equal to pi ಕೊಟ್ಟಾಗ ಏನಾಗುತ್ತೆ, c2 plus c3 sin 1 is equal to 0. ಸೊ c2 is equal to minus c3 into sin 1. c3ಗೆ 1 ಯೂಸ್ ಮಾಡಿ, c1 is equal to minus cos 1, c2 is equal to minus sin 1. Therefore, the given set S is linearly dependent. 11ನೇ ಪ್ರಾಬ್ಲಮ್ಮು. ಶೋ ದಟ್ ದ ಸೆಟ್ S equals log x, log x square, log x cube is linearly dependent. ಈಗ ಲಾಗ್ ಎಕ್ಸ್ ಕ್ಯೂಬನ್ನು ಹೆಂಗೆ ಬರಿಬೋದು ನೀವು, ಲಾಗ್ ಆಫ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ. ಲಾಗ್ ಆಫ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಬರ್ಕೊಂಡ್ರೆ ಅದು ಲಾಗ್ ಎಮ್ ಇಂಟು ಎನ್, ಅದು ಏನಾಗುತ್ತೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಆಯಿತು. ಸೊ ಈಗ ಏನಾಗುತ್ತೆ, ಲಾಗ್ ಎಕ್ಸ್ ಕ್ಯೂಬ್ ಇಸ್ ದ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸಿಡಿಂಗ್ ಒನ್ಸ್. ಆಗಿಬಿಟ್ಟು ಸೆಟ್ ಏನಾಗುತ್ತೆ, ಲೀನಿಯರ್ಲಿ ಡಿಪೆಂಡೆಂಟ್ ಸೆಟ್ ಆಯಿತು.